ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ, ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ಮಿಕ್ಸಿ ಜಾರಲ್ಲಿ ಯಾವ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ. ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ, ಮಾರ್ಕೆಟಲ್ಲಿ ಎಲ್ಲೂ ಈ ಸೊಪ್ಪು ಸಿಗುವುದಿಲ್ಲ. ಮತ್ತು ಇದನ್ನು ಮಾಡೋದು ಅಷ್ಟೇ ಪ್ರೊಸೀಜರ್ ಅಷ್ಟು ಚೆನ್ನಾಗಿದೆ. ಈ ರೀತಿ ಯಾವ ಸೊಪ್ಪಲ್ಲಿ ಪಲ್ಯ ಮಾಡುವುದಿಲ್ಲ. ಈ ಸೊಪ್ಪು ಮಾರ್ಕೆಟಲ್ಲಿ ಎಲ್ಲಿ ಸಿಗದ ಕಾರಣ ಇದು ಕಾಡಿನಲ್ಲಿ ಮಾತ್ರ ಸಿಗುತ್ತೆ, ಅದು ಮಳೆಗಾಲದಲ್ಲಿ ಮಾತ್ರ. ಮಳೆಗಾಲದಲ್ಲಿ ಈ ಸೊಪ್ಪನ್ನು ಹುಡುಕಿಕೊಂಡು ತೊಗೊಂಬರಬೇಕು, ಅಷ್ಟು ರುಚಿಯಾಗಿರುತ್ತೆ ಇದು ಪಲ್ಯ. ಬೇಳೆಕಾಳುಗಳಲ್ಲಿ ಹಾಕಿ ಮಾಡೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಅಂದರೆ ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಅದಕ್ಕಿಂತ ಮೊದಲು ಇವತ್ತಿನ ಬೆಳಿಗ್ಗೆ ಯಾವ ರಂಗೋಲಿ ಹಾಕಿದೆ ಅಂತ ನೋಡೋಣ. ಬನ್ನಿ, ಈ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಇದು ಸೊಪ್ಪು ಬೇರೆ ಯಾವುದಿಲ್ಲ, ಇದನ್ನು ಇಸರುಟಿಗೆ ಸೊಪ್ಪು ಅಂತ ಕರೀತಾರೆ. ಇದು ಮಲೆನಾಡುಗಳಲ್ಲಿ ಕಾಡುಗಳಲ್ಲಿ ಮಾತ್ರ ಸಿಗುತ್ತೆ. ನಮ್ಮದು ಹೊಲ ಗದ್ದೆ ಇರುವುದೆಲ್ಲ ಕಾಡಿನ ಪಕ್ಕದಲ್ಲೇ ಇದೆ, ಹೀಗಾಗಿ ನಮಗೆ ಈಸಿಯಾಗಿ ಸಿಗುತ್ತೆ. ಇದು ಮಳೆಗಾಲದಲ್ಲಿ ಸೊಗಸಾಗಿ ಬೆಳೆದಿರುವಂಥ ಈ ಸೊಪ್ಪು ತುಂಬ ಚೆನ್ನಾಗಿ ಆಗಿರುತ್ತೆ, ರುಚಿಯಾಗಿರುತ್ತೆ. ಇದು ಎಲ್ಲ ದೇಹದಲ್ಲಿ ಎಲ್ಲ ಸಸ್ಯಾಹಾರಿಗೆ ಮತ್ತು ತರಕಾರಿಗೆ ಎಲ್ಲ ಒಂದು ಎಲುಬು ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ಮಳೆಗಾಲದಲ್ಲಿ ಸಿಗುವಂಥ ಈ ಸೊಪ್ಪಿನ ಪಲ್ಯ ನಾವು ಪ್ರತಿ ವರ್ಷ ಒಂದು 2-3 ಸಾರಿ ಆದರೂ ಮಾಡ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೋಸ್ಕೊಂಡ ನಂತರ ಇದು ಪಲ್ಯ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಮಿಕ್ಸಿ ಜಾರಿಗೆ ಎಲ್ಲ ಸೊಪ್ಪನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿರೋ ನೀರನ್ನು ಇರುತ್ತಲ್ಲ, ನೀರೆಲ್ಲ ಸೋಸ್ಕೊಂಡು 2-3 ಸಾರಿ ಸೋಸ್ಕೊಂಡು ತಕ್ಕೋಬೇಕು. ತಕ್ಕೊಂಡ ನಂತರ ಇದು ಪಲ್ಯ ಮಾಡೋಕ್ಕೆ ಬರುತ್ತೆ. ನೋಡಿ, ಈ ರೀತಿ ಕೆಳಗಡೆ ಉಳ್ಕೊಂಡಿದೆ, ಇದನ್ನು ಮಾತ್ರ ಬಳಸೋದು. ನೀರನ್ನು ಹಾಗೆ ವೇಸ್ಟ್ ಆಗುತ್ತೆ, ಚೆಲ್ಲಬೇಕು. ಅದು ಹಸಿರಾಗಿರುತ್ತೆಲ್ಲ, ತಿನ್ನೋದಕ್ಕೆ ಮಜಾ ಬರೋದಿಲ್ಲ, ಸ್ವಲ್ಪ ಕಹಿಯಾಗಿರುತ್ತೆ, ಅದಕ್ಕೆ ಹೀಗಾಗಿ ಚೆಲ್ಲೋದು. ನೋಡಿ, ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಇವಾಗ ಉಳಿದಿರೋ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಉಳ್ಳಾಗಡ್ಡಿ ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ. ಈ ನೋಡಿ, ಮಿಕ್ಸಿ ಜಾರಿಂದ ತಗೊಂಡಿರೋಂಥ ಈ ಸೊಪ್ಪಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದು ಪೂರ್ತಿ ಪೇಸ್ಟ್ ಆಗಿರೋದಿಲ್ಲ, ಉದುರಾಗಿರುತ್ತೆ. ಇದ್ರ ಜೊತೆಗೆ ನಾನು ಇವಾಗ ಇದಕ್ಕೆ ತೊಗರಿಬೇಳೆ ಕುದಿಸಿಟ್ಕೊಂಡಿದ್ದೇನೆ. ಹೆಸರು ಕಾಳಲ್ಲಾದರೂ ಮಾಡ್ಬೋದು, ಕಡಲೆಬೇಳೆಯಲ್ಲಾದರೂ ಮಾಡ್ಬೋದು, ಆದರೆ ನಾನು ತೊಗರಿಬೇಳೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗರಿಬೇಳೆಯಲ್ಲೇ ಹಾಕಿ ಮಾಡ್ತಾ ಇದ್ದೀನಿ. ಇವಾಗ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಜಾಸ್ತಿ ಮಸಾಲೆಗಳನ್ನು ಯಾವುದು ಬಳಸೋದಿಲ್ಲ, ಉಪ್ಪು ಅರಿಶಿನ ಮಾತ್ರ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನೇ ಜಾಸ್ತಿ ಹಾಕ್ತೀವಿ ನಾವು. ಬೆಳ್ಳುಳ್ಳಿ ಹಾಕಿದ್ರಿಂದ ಬಾಯಲ್ಲಿ ರುಚಿ ಜಾಸ್ತಿ ಇರುತ್ತೆ. ನೋಡಿ, ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಅದು ಸೊಪ್ಪು ಕುದಿಬೇಕು. ಜಾಸ್ತಿ ತಿಳಬೇಕಾದ್ರೆ ನೀರು ಹಾಕ್ಬೋದು, ಗಟ್ಟಿ ಬೇಕಾದರೆ ನೀರು ಕಡಿಮೆ ಹಾಕಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮಾಡಿಬಿಟ್ರೆ ಇದು ಪಲ್ಯ ಆಗಿಬಿಡತ್ತೆ. 5 ನಿಮಿಷದ ನಂತರ ನೋಡಿ, ಎಲ್ಲ ಬೆಂದಾಗಿದೆ. ಇವಾಗ ಪಲ್ಯ ರೆಡಿ ಆಗಿದೆ. ಈ ಥರ ಸೊಪ್ಪನ್ನು ನೀವೇನು ನೋಡಿದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮಲೆನಾಡಿದವ್ರಿಗೆ ಗೊತ್ತಿರುತ್ತೆ, ಇದು ಅಷ್ಟು ರುಚಿಯಾಗಿರುತ್ತೆ ಇದು ಪಲ್ಯ. ಮತ್ತೆ ಮುಂದಿನ ವಿಡಿಯೋದೆಲ್ಲ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.